ಎಲ್ಲರನ್ನ ಬಡ್ದೆ ಬಿಸ್ಬಿಡ್ತು. ಸೊ ಇದಿದ್ದು ಕೊಡಬೇಕು ಗುರು ನೀನು 10 ಲಕ್ಷದ ಗಾಡೀಲಿ ಈ ಥರ ಮಾಡಿದಂಥ ಒಂದು ಬೆಂಚ್ ಮಾರ್ಕ್ಸ್ ಹೋಯ್ತು. ಸೊ ಅದರಿಂದ ಒಂದು ಕ್ವಿಕ್ಕಾಗಿ ಸ್ನ್ಯಾಕ್ ತಿನ್ಕೊಂಡು ಇಲ್ಲಿಂದ ತಿಂಡಿ ತಿನ್ನೋದು ಇದೆ, ಮುಂದೆ ಒಂದು ಸ್ವಲ್ಪ ಮುಂದೆ ಹೋಗಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಯಡಿಯೂರು ಹತ್ರ ಇದ್ವಿ. ಬೇಸಿಕಲಿ ಊರಿಗೆ ಹೋಗ್ತಾ ಇದ್ವಿ, ಮಂಗಳೂರಿಗೆ. ಒಂದು 700-800 ಕಿಲೋಮೀಟ್ರ್ ಕವರ್ ಮಾಡಿದ್ದಿದೆ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ನೆಕ್ಸಾನ್ ಈಗ 6 ವರ್ಷ ಆದಮೇಲೆ ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ. ಸೊ ಲಗೇಜು ಫುಲ್ ಇದೆ, ಇಲ್ಲೊಂದಷ್ಟು ಲಗೇಜ್ಗಳಿದ್ದಾವೆ, ಡಿಕ್ಕಿಲಿ ಒಂದಷ್ಟು ಲಗೇಜ್ ಇದೆ. ಸೊ ಫುಲ್ಲಾಗಿದೆ. ಸೊ ನೋಡೋಣ ಎಷ್ಟು ಕೊಡುತ್ತೆ ಮೈಲೇಜು. ಯಾಕಂದರೆ ಗಾಡಿ ಆಲ್ಮೋಸ್ಟ್ 40,000 ತನಕ ಓಡಿದೆ, ಜಾಸ್ತಿ ಓಡಿಲ್ಲ 5 ವರ್ಷ ಪೀರಿಯಡಲ್ಲಿ. ಬಟ್ ಸ್ಟಿಲ್ ನನಗೊಂದು ಕ್ಯೂರಿಯಾಸಿಟಿ, ಈಗ ಇರೋ ಪೆಟ್ರೋಲ್ ಮಿಕ್ಸ್ಚರ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ, ಏನು ಕತೆ ಅನ್ನೋದು. ಸೊ ಸದ್ಯಕ್ಕೆ ನಾವು 0 ಮಾಡ್ಕೊಂಬೋಣ ಟ್ರಿಪ್ನ. ಫುಲ್ ಟ್ಯಾಂಕ್ ಮಾಡಿದ್ದೀವಿ, ನೀವು ನೋಡಿದ್ರಿ, ಬ್ಲಾಕ್ ಕಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಊರಿಗೆ ಹೋಗಿ ಅಲ್ಲಿಂದ ಒಂದು ಸಲ ಮತ್ತೆ ಫುಲ್ ಟ್ಯಾಂಕ್ ಮಾಡ್ತೀವಿ. ಮೇಕ್ ಇಟ್ ಈಸ್ 0. ಝೀರೋ ಆಗಿದೆ. ಹೋಮ್ ಮಿನಿಸ್ಟ್ರಿಗೆ ಥ್ಯಾಂಕ್ ಯು. ಸೊ ಇಲ್ಲೇ ನಾವು ಸ್ವಲ್ಪ ಟೈಮ್ಸ್ ಅಂದರೆ ಸೇವ್ ಮಾಡೋದು. ತಿಂಡಿ ತಿನ್ನೋದು ನಿಲ್ಲಿಸಿದ್ರೆ 1.5 ಗಂಟೆ ಅಲ್ಲೂ ಹೋಯ್ತು. ಸೊ ಅದರಿಂದ ಒಂದು ಕ್ವಿಕ್ಕಾಗಿ ಸ್ನ್ಯಾಕ್ ತಿನ್ಕೊಂಡು ಇಲ್ಲಿಂದ ತಿಂಡಿ ತಿನ್ನೋದು ಇದೆ, ಮುಂದೆ ಒಂದು ಸ್ವಲ್ಪ ಮುಂದೆ ಹೋಗಿ. ಸೊ ಸದ್ಯಕ್ಕೆ ಇದೊಂದು ಕ್ವಿಕ್ ಸ್ನ್ಯಾಕ್. ಗಾಡಿ ಏನು ಕ್ಲೀನ್ ಮಾಡಿಲ್ಲ, ಜಸ್ಟ್ ನಾವು ಅನ್ಪ್ಲ್ಯಾನ್ಡ್ ಇದು. ಆ್ಯಕ್ಚುಲಿ ಊರಿಗೆ ಹೋಗೋದು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೊಟ್ವಿ. ಐಮ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಹೋಮ್ ಮಿನಿಸ್ಟರ್. ದೂರ ಮಾಡಿದ್ದೀನಿ. ಆ್ಯಸ್ ಯೂಶಲ್ಲು ನಾವು ಚಾರ್ಮಾಡಿ ಮೇಲೆ ತೊಗೋತೀವಿ. ನಾಳೆ ಆದರೆ ಸುಬ್ರಹ್ಮಣ್ಯ ರೂಟ್ಗೆ ಹೋಗ್ತಿದೆ, ಒಂದು ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್. ಅದರಿಂದ ಧರ್ಮಸ್ಥಳ ನಮ್ಮದು ಉಜಿರೆ, ಚಾರ್ಮಾಡಿ, ಅಲ್ಲಿಂದ ನಾಳೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತೀವಿ. ಸೊ ನಂಗೊಂದು ಕ್ಯೂರಿಯಾಸಿಟಿ ಇದೆ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಯಾಕಂದರೆ ಗಾಡಿ ಒಂದ್ಸಲ ನಾವು ಆಚೆ ಸರ್ವಿಸ್ ಕೊಟ್ಟಿದ್ದೀವಿ, ಟಾಟಾ ಬಿಟ್ಟು. ಟಾಟಾದಲ್ಲೇ ಮಿಕ್ಕಿದ ಸರ್ವಿಸಿಂಗ್ ಎಲ್ಲ ಟಾಟಾದಲ್ಲೇ ಆಗಿರೋದು, ಮೋಸ್ಟ್ ರೀಸೆಂಟ್ ಸರ್ವಿಸ್ ಕೂಡ ಟಾಟಾದಲ್ಲೇ ಆಗಿರೋದು. ಸೊ ಅದರಿಂದ ಕ್ಯೂರಿಯಾಸಿಟಿ ಇದೆ ಎಷ್ಟು ಬರುತ್ತೆ ಮೈಲೇಜ್. ಒಂದು ಫುಲ್ ಟ್ಯಾಂಕ್ ಮಾಡಿ ಕಟ್ ಮಾಡಿ ಈಗ 0 ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒಂದಷ್ಟು ಕಿಲೋಮೀಟ್ರ್ ಹೊಡೆದು ಅಷ್ಟೇ ಫುಲ್ ಟ್ಯಾಂಕ್ ಮಾಡಿ ಆಮೇಲೆ ಫುಲ್ ಆಗಿ ನೋಡಿ. ದಯವಿಟ್ಟು ಯಾರಾದರೂ ನೆಕ್ಸಾನ್ ತಗೊಳ್ಳೋರಿದ್ರೆ ನಿಮಗೆ ಇದೊಂದು ಐಡಿಯಾ ಬರುತ್ತೆ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ. ಕನ್ಸೋಲಲ್ಲಿರೋ ಮೈಲೇಜ್ ಕೂಡ ಹೇಳ್ತೀನಿ ಸ್ನೇಹಿತರೆ, ಹಾಗೆ ಟ್ಯಾಂಕ್ ಟು ಟ್ಯಾಂಕ್ ಮೆಥಡಲ್ಲಿ ಎಷ್ಟು ಬಂದಿದೆ ಅಂತ. ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಎಲ್ಲದಕ್ಕೂ ರೇಟ್ ಜಾಸ್ತಿ, ಟೋಲ್ಗೂ 5 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ನಮ್ಮ ಸಂಬಳ ಮಾತ್ರ ಜಾಸ್ತಿ ಆಗ್ತಿಲ್ಲ, ಅದೊಂದೇ ಬೇಜಾರು. ಪ್ರತಿ ಒಂದಕ್ಕೂ ಜಾಸ್ತಿ ಆಗಿದೆ ಸ್ನೇಹಿತರೆ. ಈಗ ನಾವು ಊರಿಗೆ ಹೋಗಿ ಬರ್ತೀವಿ ಅಂದರೆ ಆಲ್ಮೋಸ್ಟ್ ನನಗೆ 800ರಿಂದ 1000 ರೂಪಾಯಿ ಪೆಟ್ರೋಲ್ ಬೇಕು. ಪೆಟ್ರೋಲ್ ಅಲ್ಲ, ಟೋಲ್ ಬೇಕು. ಈ ಥರ ಬೇಕೇ ಬೇಕು. ಆದರೆ ನನ್ನ ಮಗ ಮಲಗಿರೋ ತನಕ ನಮ್ಮ ರೈಡ್ ಸೂಪರ್ ಆಗಿರುತ್ತೆ. ಅವನು ಎದ್ದ ಅಂದರೆ ಪ್ರತಿ ಕಿಲೋಮೀಟ್ರೂ 100 ಕಿಲೋಮೀಟ್ರ್ ಥರ ಲೆಕ್ಕ. ಸ್ನೇಹಿತರೆ, ಈ ಮೈಲೇಜ್ಗೆ ಒಂದು ನೋಟು. ಸೊ ನನಗೆ ಕೊಟ್ಟಿದ್ದೆ ಮೈಲೇಜ್ ನಿಮಗೆ ಕೊಡುತ್ತೆ ಅಂತಲ್ಲ, ದಯವಿಟ್ಟು ವೀಡಿಯೋ ನೋಡ್ಕೊಳ್ಳೋರಿಗೆ ಇದೊಂದು ಕನ್ಫರ್ಮೇಷನ್ನು. ಬಿಕಾಸ್ ನಾವು ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿದಾಗ 80 ಒಳಗಡೆ ಹೋಗಿದ್ವಿ, 18 ಮೈಲೇಜ್ ಕೊಟ್ಟಿತ್ತು. ಈ ಸಲ ಫುಲ್ಲು ಲೋಡ್ ಇದೆ. ಆಮೇಲೆ ನಾವು ಹೊಡಿತಾ ಇರೋದು ಸ್ಪೋರ್ಟ್ ಮೋಡಲ್ಲಿ, ಮಧ್ಯೆ ಈಕೋ ಮೋಡಲ್ಲಿ. ರೋಡ್ ಖಾಲಿ ಇದೆ, 130 ಮೇಲೆ. ಸೊ ಅದರಿಂದ ಮೈಲೇಜ್ ಅನ್ನೋದು ನಿಮ್ಮ ಡ್ರೈವಿಂಗ್ ಹ್ಯಾಬಿಟ್ಟು, ನಿಮ್ಮ ಆ ಮೂಮೆಂಟ್ಗೆ ಯಾವ ಥರ ಗಾಡಿ ಓಡಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿರಲ್ಲ. ಬಟ್ ಸ್ಟಿಲ್ ಇದೊಂದು ಫುಲ್ಲು ಲಗೇಜ್ ಇದ್ದಾಗ, ಫುಲ್ ಲೋಡ್ ಇದ್ದಾಗ ಗಾಡೀಲಿ ನೋಡಿ, ಮ್ಯಾಕ್ಸಿಮಮ್ 4 ಜನ ಇದ್ದೀವಿ ನೆಕ್ಸಾನಲ್ಲಿ, ಹಿಂದೆನೇ 4 ಜನ ಇದ್ದಾರೆ. ಸೊ ಎಷ್ಟು ಬರುತ್ತೆ ಅಂತ ಒಂದು ಮೈಲೇಜ್ ಅಷ್ಟೇ ಸ್ನೇಹಿತರೆ. ಇನ್ನೊಂದು ಸಿಹಿ ಸುದ್ದಿ, ನಮ್ಮ ಹಾಸನ ಎಂಟ್ರ್ ಆಗ್ತಿದ್ದಂಗೆ ಟೌನಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗ್ತಿತ್ತು ಬಿಕಾಸ್ ಆಫ್ ದಿಸ್ ಫ್ಲೈಓವರು. ಸೊ ಓಪನ್ ಆಗಿದೆ, ನೋಡ್ಬೋದು. ಸೊ ಶಿರಾಡಿಗೆ ಅಥವಾ ನಮ್ಮ ಸುಬ್ರಹ್ಮಣ್ಯ ಮಂಗಳೂರು ಕಡೆಗೆ ಹೋಗೋರಿಗೆ ಇದೊಂದು ಹೆಡ್ಡೇಕ್ ಕಮ್ಮಿ ಆಯಿತು. ಯಾಕಂದರೆ ಇದು ಫುಲ್ ಬೈಪಾಸ್ ಮಾಡುತ್ತೆ ನಿಮಗೆ, ಲಾಂಗೆಸ್ಟ್ ಫ್ಲೈಓವರು. ಆ ಕಡೆ ಇನ್ನೂ ಓಪನ್ ಆಗಿಲ್ಲ, ಅಟ್ಲೀಸ್ಟ್ ಈ ಕಡೆ ಓಪನ್ ಆಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಮುಂಚೆ ಜಾಮ್ ಆಗ್ತಿತ್ತು. ನಾವು ಹಾಸನ ಟೌನಿಗೆ ತೊಗೊಳ್ಳೋ ಜಾಗದಲ್ಲಿ, ಎಸ್ಪೆಷಲಿ ಮಂಡೇ ರಜಾ ಅಥವಾ ಏನೋ ವೀಕೆಂಡ್ ರಜಾ ಇದ್ದಾಗ. ಸ್ನೇಹಿತರೆ, ಸದ್ಯಕ್ಕೆ ಬೇಲೂರು ಹತ್ರ ಇದ್ದೀವಿ.
ಹೋಟೆಲ್ ಹೆಸರು ಬಂದ್ಬಿಟ್ಟು ಸತ್ವ ಡೆಲಿಕೇಸಿ ಅಂತ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಉಡುಪಿ ಹೋಟ್ಲಲ್ಲಿ ನಿಲ್ಲಿಸ್ತಾ ಇದ್ವಿ ಯಾವಾಗ್ಲೂ, ಬಟ್ ಈ ಸಲ ಫ್ಲೈಓವರ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಟೌನ್ ಒಳಗಡೆ ಬರೋಕ್ಕಾಗಿಲ್ಲ. ಸೊ ಸತ್ವ ಡೆಲಿಕೇಸಿ. ಇಲ್ಲಿ ಐಡಿಯಲ್ ಐಸ್ ಕ್ರೀಮ್ಸ್ ಇದೆ ನಿಮಗೆ ಮಂಗಳೂರಲ್ಲಿ. ಐಡಿಯಲ್ ಐಸ್ ಕ್ರೀಮ್ಸ್ ಈಗ ಬ್ರಾಂಚಸ್ ಎಲ್ಲ ಕಡೆ ಓಪನ್ ಆಗಿದೆ. ಮಂಗಳೂರು ಐಡಿಯಲ್ ಐಸ್ ಕ್ರೀಮ್ಸ್. ಯಾವುದು ಗಸಗಸೆ ಹಣ್ಣ ಜಪ್ಪು? ಗಸಗಸೆ ಹಣ್ಣು ಚೈನು ವಾಟ್ ಇಸ್ ಇಟ್ಸ್ ಈ ತಿನ್ನೋಚ್ಚಾವಾ ಏ ಬಂಜಿಬೇನಪ್ಪ ಬಚ್ಚಿ ನಮ್ಮ ಮನೆಯವ್ರು ಎಲ್ಲಿ ಬಂದ್ರು ಸತ್ವ ಡೆಲಿಕೇಸಿ ಚೆನ್ನಾಗಿದೆ ಸ್ನೇಹಿತರೆ. ಟೋಟಲ್ ಅಟ್ಮಾಸ್ಫಿಯರು. ಬಟ್ ಕಾಸ್ಟ್ ಮಾತ್ರ ಕಾಫಿಗೆ 40 ರೂಪಾಯಿ, ಟೀಗೆ 40 ರೂಪಾಯಿ, ಆ ರೇಟಿಗಿದೆ. ಸೊ ನೋಡ್ಕೊಂಬನ್ನಿ. ದಾಶೇನು ಫ್ಲವರು ಎಲ್ಲ ಕಡೆ ಗ್ಯಾಸಿನ ಅಭಾವ. ಸೊ ಇಲ್ಲೂ ಆ್ಯಕ್ಚುಲಿ ಇಡ್ಲಿ ವಡೆ ರೈಸ್ ಬಿಟ್ಟರೆ ಏನೂ ಇಲ್ಲ. ಡಿಸಪಾಯಿಂಟ್ಮೆಂಟ್ ನಮ್ಮ ಶೈನಿ ಅವ್ರಿಗೆ. ಅಲ್ಲಿಂದ ದೋಸೆ ಅಂತಿದ್ರು, ದೋಸೆ ಇಲ್ಲ. ಹೋಟೆಲು ಪಾರ್ಕಿಂಗು ಎಲ್ಲ ಸೂಪರಾಗಿದೆ ಸ್ನೇಹಿತರೆ. ಆದರೆ ಸಿಲಿಂಡರ್ ಅಭಾವ ಇರೋದ್ರಿಂದನೇ ಏನೋ ಎಂಪ್ಲಾಯೀಸ್ ಇಲ್ಲ. ಬರೀ ಇಡ್ಲಿ ವಡೆ ಬಿಟ್ಟರೆ ಇನ್ನೇನೂ ಇಲ್ಲ. ಒಂದೊಂದು ಐಟಮ್ ಕೊಡೋಕ್ಕೂ 20 ನಿಮಿಷ ಮಾಡಿದ್ರು. ಸೊ ಕಾಫಿ ಟೀ ಆರ್ಡ್ರ್ ಮಾಡಿದ್ವಿ, ಬಟ್ ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರಿ. ಲೇಟ್ ಆಗುತ್ತೆ. ಯಾಕಂದ್ರೆ ನಾವು ಇಷ್ಟು ಬೇಗ ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಸರಿ ಹೋಗಲ್ಲ. ಸೊ ಅದರಿಂದ ಇಲ್ಲಿಂದ ಚಾರ್ ಮಾಡಿ ಏನು ಹೇಳಿ ಸ್ನೇಹಿತರೆ, ಈಗ ಹಾಸನ್ ಟು ಬೇಲೂರು ರೂಟು ಫುಲ್ಲು ಪ್ಯಾಚ್ ವರ್ಕ್ ಆಗಿಬಿಟ್ಟಿದೆ. ಬೆಸ್ಟ್ ವೇ ನಾನು ಮಂಗ್ಳೂರಿಗೆ ಹೋಗೋದು ಈಗ ಸದ್ಯದ ಪರಿಸ್ಥಿತಿ ಕೇಳಿದ್ರೆ ನೀವು ಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ಶಿರಾಡಿ ಘಾಟ್ ಮೇಲೆ ಹೋಗೋದೇ ಬೆಟ್ರು. ಬಟ್ ಇಲ್ಲ, ಸೀನಿಕ್ ಎಂಜಾಯ್ ಮಾಡ್ತೀವಿ ನಾವು ಮಾನ್ಸೂನ್ ರೈಡಲ್ಲಿ. ಅಥವಾ ಈ ರೋಡನ್ನೇನು ನಿಮಗೆ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತೀರಾ, ಟೈಮ್ ಇದೆ ಅಂತ ಅಂದರೆ ಈ ರೂಟ್ ಬೆಟರು. ಯಾಕಂದರೆ ತುಂಬ ಪ್ಯಾಚ್ ವರ್ಕ್ ಇದೆ, ಹೆವಿ ಓವರ್ಟೇಕ್ಗಳು ಮಾಡ್ತಾರೆ. ಸೊ ಅದನ್ನು ನೋಡ್ಕೋಬೇಕು. ಶಿರಾಡಿ ಘಾಟು ಆಲ್ಮೋಸ್ಟು 75% ಅಷ್ಟು ಶೇಕಡ ಕಂಪ್ಲೀಟ್ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಡಿವಿಯೇಷನ್ಸ್ ಇದೆ. ಬಟ್ ಆದ್ರೂ ಈ ಕಡೆ ಹೋಗೋದು ಅದೊಂದು ಪ್ರಕೃತಿ ಸೌಂದರ್ಯ ನೋಡೋದು. ಈ ಸ್ಪಾಟ್ ನೋಡಿ ಸಖತ್ತಾಗಿದೆ. ಈಗ ಚಾರ್ಮಾಡಿಲಿ 1-2 ದಿನದಿಂದ ಮಳೆ ಆಗ್ತಿದೆಯಂತೆ. ನೋಡೋಣ ಹೆಂಗಿದೆ ಸಿಚುವೇಶನ್ ಅಂತ. ಸೊ ಸದ್ಯಕ್ಕೆ ನಾವು ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಆ ಕಡೆ ರೀಚ್ ಆಗ್ಬೇಕಾದ್ರೆ ಹಾಕ್ಸೋದು. ಫುಲ್ ಟ್ಯಾಂಕ್ ಮಾಡಿಸಿದ್ದೀವಲ್ಲ ಆಲ್ರೆಡಿ. ಸೊ ಇಲ್ಲಿ ಕನ್ಸೋಲಲ್ಲಿ ನೀವು ಮೈಲೇಜ್ ನೋಡ್ತಾ ಇದ್ರೆ 13.3 ಅಂತ ತೋರಿಸ್ತಿದೆ. ಇದಕ್ಕಿಂತ ಒಂದು ಕಮ್ಮಿ ಅಂತ ಅಂದ್ಕೊಬೋದು. ಸೊ ನಾನು ಆಗಲೇ ವರ್ಡಿಕ್ಟ್ ಕೊಟ್ಟಂಗೆ ಸ್ನೇಹಿತರೆ, ಇದು ಬಂದ್ಬಿಟ್ಟು ಡ್ರೈವಿಂಗ್ ಹ್ಯಾಬಿಟ್ ಮೇಲೆ, ಆಮೇಲೆ ಲಗೇಜ್ ಎಷ್ಟಿದೆ, ಲೋಡ್ ಎಷ್ಟಿದೆ ಗಾಡೀಲಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸ್ಪೀಡ್ ಎಷ್ಟು ಇಟ್ಟಿರ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾನು 120, 130 ಆ ಥರ ಇದ್ರಲ್ಲಿ ಕ್ರೂಸ್ ಮಾಡ್ಕೊಂಬಂದೆ. ಆಮೇಲೆ ಟ್ರಾಫಿಕ್ಕು ಇರಲಿಲ್ಲ. ಆಲ್ಮೋಸ್ಟ್ 4th ಹೈಯರ್ ಗೇರೆಲ್ಲ ಇತ್ತು, 4, 5, 6 ಇಷ್ಟು ಗೇರೆಲ್ಲ ಇತ್ತು. ಸೊ ಕನ್ಸೋಲಲ್ಲಿ ಇರೋದು ಇಷ್ಟು ಮೈಲೇಜು. ಬಟ್ ಟ್ಯಾಂಕ್ ಟು ಟ್ಯಾಂಕಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ಏನೋ ಅಕ್ಕಿ ರೊಟ್ಟಿ ಏನಾದರೂ ಇಷ್ಟಪಡ್ತೀರಾ ಅಂದರೆ ಸ್ನೇಹಿತರೆ, ಇಲ್ಲಿ ಗ್ರೋವರ್ಸ್ ಕಾಫಿ ಹೌಸ್ ಅಂತಿದೆ. ಆಮೇಲೆ ಕಾಫಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಬೆಳೆದು ಅಂದರೆ ಇಲ್ಲೇ ಮಾಡ್ತಾರೆ. ಸೊ ನಾವು ಬೈಕಲ್ಲಿ ಬಂದಾಗೆ ಅಥವಾ ಲಾಸ್ಟ್ ಟೈಮು ಇಲ್ಲೇ ನಿಲ್ಲಿಸಿದ್ವಿ. ಬಟ್ ಈ ಸಲ ಸಿಲಿಂಡರ್ ಅಭಾವದಿಂದ ಅಲ್ಲೂ ಸ್ವಲ್ಪ ಐಟಮ್ಗಳು ಕೊರತೆ ಇದೆ. ಅದರಿಂದ ನೀವು ಇದೇ ಹೋಟ್ಲಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರಬೇಡಿ. ಸೊ ಎಲ್ಲಾಗುತ್ತೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಿಂದು ಮುಂದುವರಿಯೋದು ಬೆಟರು. ಸೊ ಇಲ್ಲಿಂದ ಕರೆಕ್ಟಾಗಿ ಮೂಡಿಗೆರೆ 18 ಕಿಲೋಮೀಟ್ರು, ಅಲ್ಲಿಂದ 35 ಕಿಲೋಮೀಟ್ರು ನಮ್ಮ ಉಜಿರೆ. ಅಲ್ಲಿ ಒಂದು ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕ್ವಿಕ್ಕಾಗಿ ನ್ಯಾಪ್ ಮಾಡಿ ನಿದ್ದೆ ಮಾಡಿ ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯ ಕಡೆಗೆ ಓಡ್ತೀವಿ. ಸೊ ಆಮೇಲೆ ನಿಮಗೆ ಇನ್ನೊಂದು ಸಲ ಫುಲ್ ಟ್ಯಾಂಕ್ ಮಾಡಿ ಫೈನಲ್ ವರ್ಡಿಕ್ಟ್ ಕೊಡ್ತೀನಿ. ಆಮೇಲೆ ಈ ರೋಡಲ್ಲಿ ಒಂದು ಸ್ಟೋರಿ ಇದೆ. ನಾವು ಮಧ್ಯರಾತ್ರಿ ಬರಬೇಕಾದ್ರೆ 8-9 ಜಿಂಕೆಗಳು ಈ ಕಡೆಯಿಂದ ಈ ಕಡೆ ಕ್ರಾಸ್ ಆಗ್ತಿತ್ತು. ಹೇಳೋಕ್ಕಾಗಲ್ಲ, ಇಲ್ಲೆಲ್ಲ ಕಾಫಿ ಎಸ್ಟೇಟ್ಗಳಲ್ಲೂ ಜಿಂಕೆಗಳಿದೆ ಅಂದರೆ ನನಗೆ ನಂಬೋಕ್ಕಾಗಿಲ್ಲ. ಅವತ್ತು ನೈಟು ಚಾರ್ಮಾಡಿಗೆ ಎಂಟ್ರ್ ಆಗ್ತಾಯಿದೆ ಸ್ನೇಹಿತರೆ. ಎಲ್ಲ ಮಲಗಿದ್ದಾರೆ. ಸೊ ಅದರಿಂದ ನಾವು ಬ್ರೇಕ್ ತೊಗೊಳ್ದೆ ನಾನ್ ಸ್ಟಾಪಾಗಿ ಹೊಡಿತಾ ಇದ್ದೀವಿ ಆರಾಮಾಗಿ. ಇನ್ನೊಂದು ತಿಂಗಳಲ್ಲಿ ಚಾರ್ಮಾಡಿ ವಿಲ್ ಬಿ ಅದರದ್ದೇ ಒಂದು ಬ್ಯೂಟಿಗೆ ವಾಪಸ್ ಬರುತ್ತೆ. ಸೊ ನಮ್ಮ ಹಳೆ ವ್ಲಾಗ್ ಏನಾದರೂ ಮಾನ್ಸೂನ್ ರೈಡ್ದು ನೋಡಿಲ್ಲ ಅಂದರೆ ಇಲ್ಲ ಐ ಬಟನಲ್ಲಿ ಬರ್ತಾ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ಸೂಪರ್ ಎಕ್ಸ್ಪೀರಿಯೆನ್ಸು ಬೈಕ್ ರೈಡು ಈ ಜಾಗದಲ್ಲಿ ಮಾನ್ಸೂನ್ ಟೈಮಲ್ಲಿ ಮಾಡೋದು. ಅದೇ ಮಲಯ ಮಾರುತ್ತಾ ಅಲ್ಲಲ್ಲಿ ಸ್ವಲ್ಪ ಈ ಕಟ್ಟೆದು ಕೆಲಸ, ಈ ರೋಡು ನ್ಯಾರೋ ಆಗೋದೆಲ್ಲ ಇದೆ. ಹುಷಾರಾಗಿ ಬನ್ನಿ ಅಷ್ಟೇ.
13 ಯು ಪಿನ್ ಕರ್ವ್ಸ್ ಬರುತ್ತೆ. ಬಟ್ ಅದೇ ನಿಮ್ಗೆ ಗೊತ್ತೇ ಇರುತ್ತೆ, ಧರ್ಮಸ್ಥಳಕ್ಕೆ ಹೋಗೋರು ಇದೇ ರೂಟಲ್ಲಿ ಹೋಗಿರ್ತೀರ. ಎಷ್ಟು ಸಲ ಬಂದರೂ ಚಾರ್ಮಾಡಿ ಮೊದಲನೇ ಸಲ ಬಂದಿದ್ದು ಫೀಲಿಂಗ್ ನಿಮ್ಮ ಬಾಯಲ್ಲಿ ಒಂದು ಸಲ ಸ್ವರ್ಗ ಅನ್ನೋ ಮಾತು ಬಂದೇ ಬರುತ್ತೆ. ಸೊ ಅಷ್ಟು ಒಳ್ಳೆ ಪ್ಲೇಸ್. ಬ್ಯೂಟಿಫುಲ್ ಆಗಿದೆ. ಇನ್ನೇನು ಗ್ರೀನ್ರಿ ಸ್ಟಾರ್ಟ್ ಆಗೋ ಥರ ಇದೆ. ಇಲ್ಲಿ ಲಾಸ್ಟ್ ಟೈಮ್ ಸ್ನೇಹಿತರೆ ಹಿಂಗೆ ನಿಂತಿದ್ದೀವಿ ರೈಟ್ ಸೈಡ್ಗೆ, ಅಲ್ಲಿ ಒಂದು ನ್ಯಾರೋ ರೋಡ್ ಬರುತ್ತೆ. ಒಂದು ಟಿಪ್ಪರ್ ಗಾಡಿ ಸಡನ್ನಾಗಿ ಸ್ವಾಮಿ ಅಣ್ಣಪ್ಪ ಬ್ರೇಕ್ ಫೇಲ್ ಆಗೋಯ್ತು. ಅವನು ಎಷ್ಟು ಕಂಟ್ರೋಲ್ ಮಾಡಿ ರೈಟ್ಗೆ ಹೋಗಿ ಹೊಡೆದ ಅಂದರೆ ಅವಾಗ ನನ್ನ ಹತ್ರ ಈ ಡ್ಯಾಶ್ ಕ್ಯಾಮ್ ಇರಲಿಲ್ಲ, ಇಲ್ಲಾಂದರೆ ನಿಮ್ಗೆ ಒಂದೊಳ್ಳೆ ಕ್ಲಿಪ್ ಆಗ್ತಿತ್ತು. ಅದೇ ಜಾಗ ಅಲ್ಲಿ ನೋಡಿ, ಅಲ್ಲಿ ನ್ಯಾರೋ ಹೋಗುತ್ತೆ ನೋಡಿ, ಅಲ್ಲಿ ನಾವು ನಿಂತಿದ್ವಿ. ಅವನಿಗೆ ಅಲ್ಲಿಂದನೇ ಬ್ರೇಕ್ ಫೇಲ್ ಆಗಿದೆ. ಈ ವೆಂಟ್ ಆ್ಯಂಡ್ ಇಟ್ ದ ರಾಕ್, ಅಲ್ಲಿ ಆ ಬಂಡೆಕಲ್ಲು ಹೊಡೆದ. ಬಟ್ ಅವನು ಸಮಯ ಪ್ರಜ್ಞೆ ಬೆಚ್ಚಬೇಕು. ನಮ್ಮ ಗಾಡಿಗಳಿತ್ತು ಅಂತ ಕರೆಕ್ಟಾಗಿ ಅಲ್ಲೊಳ್ಳಿ ಕಟ್ಟೆ ಹತ್ರ ನಿಂತ್ಕೊಂಡ. ಸೊ ನಂದೊಂದು ರಿಕ್ವೆಸ್ಟ್ ಏನಂದರೆ, ಈ ಥರ ನ್ಯಾರೋಗಳಲ್ಲಿ ಕಾಂಪಿಟೇಷನ್ ಬೇಡ. ಆರನ್ ಮಾಡಿದ್ರೆ ಆಪೋಸಿಟ್ ಸೈಡವರು ಆರನ್ ಮಾಡಿ ನಾವು ಬರ್ತಿದ್ವಿ ಅಂತ ಗೊತ್ತಾಗಲಿ. ಕೆಲವರು 2-3 ಸಲ ಆರನ್ ಮಾಡ್ತಾರೆ, ಆ ಕಡೆ ಬರೋನು ರೆಸ್ಪಾಂಡೇ ಮಾಡಲ್ಲ. ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಜಾಮ್ ಆಗ್ಬಿಟ್ಟು ಜಗಳಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ರಿಯಾಕ್ಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಈ ಥರ ನ್ಯಾರೋ ರೋಡ್ಗಳಲ್ಲಿ. ಈಗ ಸ್ವಲ್ಪ ಕೋತಿಗಳು ಕಮ್ಮಿ ಆಗಿದೆ ಸ್ನೇಹಿತರೆ, ಕಾರಲ್ಲಿದೆ ಕೋತಿಗಳು. ಅದರಿಂದ ಇದೆಲ್ಲ ಈ ಸಿಂಗ್ಲಿಕ ಒಂದು ಕೋತಿ ಇದ್ರೆ 100 ಕೋತಿ ಇರಲ್ವಂತೆ, ಆ ಥರ ನಮ್ಮ ಕಾರಲ್ಲೆಲ್ಲ ಸಿಂಗ್ಲಿಕ ಕೂತಿದ್ದಾರೆ ಗಾಡಿ. ಕಪಾಟ್ ಈಗ ನಾವು ಈಕೋ ಮೋಡಲ್ಲಿ ಓಡಿಸ್ತಾ ಇದ್ದೀವಿ, ಜಸ್ಟ್ ಬಿಕಾಸ್ ಡೌನ್ ಹಿಲ್ ಮಾಡ್ತಾ ಇರೋದ್ರಿಂದ ಈಕೋ ಮೋಡ್ ಸಾಕು. ಸಿಟಿ ಮೋಡು ನಿಮಗೆ 120 nms ಟಾರ್ಕ್ ಜನ್ರೇಟ್ ಮಾಡುತ್ತೆ. ಸ್ಪೋರ್ಟ್ ಮೋಡ್ 170 nms ಟಾರ್ಕ್ ಜನ್ರೇಟ್ ಮಾಡುತ್ತೆ. ಈಕೋ ಮೋಡ್ ಬಂದ್ಬಿಟ್ಟು 90 nms ಟಾರ್ಕ್ ಜನ್ರೇಟ್ ಮಾಡುತ್ತೆ. ಸೊ ಈಕೋ ಮೋಡು ಸಾಕು ನಮ್ಮ ಡೌನಲ್ಲೆಲ್ಲ ಹೊಡಿಬೇಕಾದ್ರೆ. ಆದರೂ ಮೈಲೇಜ್ ಏನು ತುಂಬ ಎಫೆಕ್ಟಿವ್ ಆಗಿ ಇಂಪ್ರೂವ್ ಆಗುತ್ತಾ ಅಂದರೆ ಇಲ್ಲ, ಬಿಕಾಸ್ ಈಕೋ ಮೋಡ್ ಇರೋದು ನಿಮಗೆ ಹೈವೇಲಿ 6th ಗೇರ್ ಬಿದ್ದ ಮೇಲೆ 80 ಸ್ಪೀಡಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ತೀರ ಅಂದರೆ ಈಕೋ ಮೋಡು ಒಂದು 17-18 ಕೊಡುತ್ತೆ. ನಾವು ಮೈಸೂರಿಂದ ಮಂಡ್ಯಕ್ಕೆ ಟೆಸ್ಟ್ ಮಾಡಬೇಕಾದ್ರೆ ನನ್ನ ನೆಕ್ಸಾನು ಆಲ್ಮೋಸ್ಟ್ 21 ಮೈಲೇಜ್ ಕೊಟ್ಟಿತ್ತು ಮೈಸೂರು ರೋಡಲ್ಲಿ. ಯಾಕಂದರೆ ಈಕೋ ಮೋಡಲ್ಲಿ ಬಿಲೋ 100 ಹೊಡ್ಕೊಂಡು ಹೋಗಿದ್ದೆ. ಬಟ್ ಇಷ್ಟು ಟಾರ್ಕ್ ಇರೋ ಗಾಡಿನ ನೀವು ಆ ಥರ ಪ್ರಾಕ್ಟಿಕಲಾಗಿ ಹೊಡೆಯೋಕ್ಕಾಗಲ್ಲ. ಸೊ ಅದರಿಂದ ನನ್ನ ಕೇಳಿದ್ರೆ ಮೈಲೇಜ್ ಬಂದ್ಬಿಟ್ಟು ನನ್ನ ಪ್ರಕಾರ ಒಂದು ಈ ಥರ ಒಂದು 220 ಕಿಲೋಮೀಟ್ರ್ ರೇಂಜಲ್ಲಿ ಅರ್ಬನ್ ರೋಡ್ಸು ಅಪ್ ಹಿಲ್ಲು ಡೌನ್ ಹಿಲ್ಲು ಎಲ್ಲ ಸೇರಿ 13.5 ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಐ ಗಾಟ್ ಅಕಾರ್ಡಿಂಗ್ ಟು ಕನ್ಸೋಲು. ಬಟ್ ನೋಡೋಣ, ಟ್ಯಾಂಕ್ ಟು ಟ್ಯಾಂಕಲ್ಲಿ ಒಂದು ಚೆಕ್ ಮಾಡಿದಾಗ 1-2 ಮೇಲೆ ಕೆಳಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗಿನ ನೆಕ್ಸಾರ್ ಓನರ್ಸ್ ಯಾರ ಇದ್ದರೆ 2025, 26ಅಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಬರ್ತಿದೆ. ನೀವೇನೋ ಟ್ಯಾಂಕ್ ಟು ಟ್ಯಾಂಕ್ ಟೆಸ್ಟ್ ಮಾಡಿದ್ದೀರಾ ನೋಡಿ. ಚಾರ್ಮಾಡಿ ಬ್ಯೂಟಿ ಪದಗಳೆಲ್ಲ ವರ್ಣಿದ್ದು. ಅಯ್ಯೋ ಅಲ್ಲೊಂದು ಬೆಟ್ಟ ನೋಡಿ ಸ್ನೇಹಿತರೆ, ಏನದು ಗಡೇಕಲ್ ಬೆಟ್ಟ ಅಂತಾರೆ ಅದನ್ನು. ಫುಲ್ಲು ಸ್ನೋಲ್ ಮುಚ್ಚೋಗಿದೆ. ಎಷ್ಟು ಕೂಲಾಗಿದೆ ಅಂದರೆ ಇಲ್ಲಿ ನೀವು ಮಾನ್ಸೂನಲ್ಲಿ ಬರಬೇಕು, ನಿಮ್ಮ ಹತ್ರ ಒಂದು ಸನ್ ರೂಫ್ ಇರೋ ಗಾಡಿ ಇರಬೇಕು. ಹಂಗೆ ಅಂದ್ಬಿಟ್ಟು ಸನ್ ರೂಫ್ ಓಪನ್ ಮಾಡಿ ಮಾನ್ಸೂನ್ ಎಂಜಾಯ್ ಮಾಡಿಬಿಡಿ. ಸ್ಟೇರಿಂಗ್ ರೆಸ್ಪಾನ್ಸ್ ನೋಡಿ ಸ್ನೇಹಿತರೆ, ಇವನ್ ನೀವು ಘಾಟ್ ಸೆಕ್ಷನಲ್ಲಿ ಓಡಿಸ್ತಿದ್ದೀರಾ ಅಂದ್ರೂ ಒಂದು ಕೈಯಲ್ಲೇ ಆರಾಮಾಗಿ ಓಡಿಸ್ಬೋದು. ಅಷ್ಟು ಸ್ಟೇರಿಂಗ್ ರೆಸ್ಪಾನ್ಸು ತುಂಬ ಲೈಟಾಗಿದೆ. ಸೊ ಇದಕ್ಕೆಲ್ಲ ಮೈಲ್ ಸ್ಟೋನ್ ಟಾಟಾ ಗಾಡಿಗಳಂತ ಹೇಳ್ಬೋದು. ನಾನೀಗ ರೀಸೆಂಟಾಗಿ ಬೇರೆ ಕಂಪ್ನಿ ಗಾಡಿಗಳು ಓಡಿಸ್ದೆ. ಸೊ ಅವರು ಅದೇ ಥರ ಈಗ ತುಂಬ ಸಾಫ್ಟ್ವೇರ್ ಸೈಡ್ ಸ್ಟೇರಿಂಗ್ ಕೊಡ್ತಾರೆ. ಮುಂಚೆ ಎಲ್ಲ ಸುಜುಕಿ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ಅನ್ಸೋದು ಈಗ. ಬಟ್ ಎಲ್ಲದಕ್ಕೂ ಕಾರಣ ಬಂದ್ಬಿಟ್ಟು ನೀವು ನೆಕ್ಸಾನ್ 2021 ಬಂತಲ್ಲ, BS5 ಅದೊಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಎಲ್ಲರನ್ನ ಬಡ್ದೆಬ್ಬಿಸ್ಬಿಡ್ತು. ಸೊ ಇದಿದ್ದು ಕೊಡಬೇಕು ಗುರು ನೀನು 10 ಲಕ್ಷದ ಗಾಡೀಲಿ ಈ ಥರ ಮಾಡಿದಂಥ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದಂಥ ಗಾಡಿ. ಎಸ್ಪೆಷಲಿ ಸ್ಟೇರಿಂಗ್ ರೆಸ್ಪಾನ್ಸು, ಸೇಫ್ಟಿ ವಿಷಯದಲ್ಲಿ, ಆಮೇಲೆ ನಿಮ್ಮದು ಸ್ಟೆಬಿಲಿಟಿ ವಿಷಯದಲ್ಲಿ ಹೈವೇಸಲ್ಲಿ, ಸೊ ಪ್ರತಿಯೊಂದೂ ಬೆಂಚ್ ಮಾರ್ಕ್ ಸೆಟ್ ಮಾಡಿದಂಥ ಗಾಡಿ. ಫೈನಲಿ ಬಂದಿದ್ದೀವಿ ಸ್ನೇಹಿತರೆ ನೋಡಿ. ಇದು ಆ ಕಡೆ ಧರ್ಮಸ್ಥಳ. ಇಷ್ಟೊಂದು ಮನೆಗಳೇ ಇರಲಿಲ್ಲ, ಈಗ ಇಲ್ಲೂ ನೋಡಿ ಎಷ್ಟೊಂದು ಮನೆಗಳಾಗಿದೆ.
ಸೊ ಇದು ಬಂದ್ಬಿಟ್ಟು ನಾನು ತೊಗೊಂಡಿರೋದೊಂದು ಜಾಗ, ಇಲ್ಲಿ ಮನೆ ಕಟ್ಟಬೇಕು, ಸಣ್ಣದಾಗಿ ಹೋಮ್ ಸ್ಟೇ ಮಾಡಬೇಕು ಅನ್ನೋದೊಂದು ಆಸೆ. ಕಾಂಪೌಂಡ್ ಹಾಕ್ಸಿದ್ದೆ ಲಾಸ್ಟ್ ಇಯರ್. ಎಂಪ್ಲಾಯೀಸ್ ಇಲ್ಲ, ಬರೀ ಇಡ್ಲಿ ವಡೆ ಬಿಟ್ಟರೆ ಇನ್ನೇನೂ ಇಲ್ಲ. ಒಂದೊಂದು ಐಟಮ್ ಕೊಡೋಕ್ಕೂ